ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ಇವತ್ತು ನಾನು ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಕಿರ್ಸಾಲಿನ ಪಲ್ಯ ಅಂತಾರೆ, ಈ ಕಡೆ ಚಿಲ್ಕರಿ ಪಲ್ಯ ಅಂತೀರಿ. ಇದನ್ನು ನಾವು ಈ ಸೊಪ್ಪು ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಚಿಲ್ಕರಿ ಸೊಪ್ಪು ಅಂದರೆ ಈ ಕಡೆ ಎಲ್ಲ ಭಾರಿ ಇಷ್ಟಪಟ್ಟು ತಿಂತಾರೆ. ನಮ್ಮ ಕಡೆಯೂ ತುಂಬ ಇಷ್ಟ ಇದು. ಈ ಪಲ್ಯ ಮಾಡೋದು ನಾನು ಇವಾಗ ತೋರಿಸ್ತೀನಿ ಹೇಗೆ ಮಾಡೋದಂತ. ಇವಾಗ ನಾನು ಕಟ್ ಮಾಡ್ಕೊಂಡು ತೊಳ್ಕೊಂಬರ್ತೀನಿ. ನೋಡಿ, ಈ ಥರ ಸೊಪ್ಪು ನಾವು ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಇನ್ನು ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ತೊಳ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಬೇಸಿಗೆ ಕಾಲ, ಎಷ್ಟು ಸೊಪ್ಪು ಯೂಸ್ ಮಾಡ್ತೀರಾ ಅಷ್ಟು ತುಂಬ ಒಳ್ಳೆಯದಿದು. ಸೊಪ್ಪು ತಿನ್ನಿ, ಇವಾಗ ಬೇಸಿಗೆ ಕಾಲ ಬಂದಿದೆ. ಸೊಪ್ಪು ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಕಟ್ ಮಾಡಿ ಇಟ್ಕೊಂಡು ನಾವು ಇದನ್ನ ತೊಳ್ಕೊಂಬರೋಣ. ನೋಡಿ, ಕಟ್ ಮಾಡಿ ನಾನು ತೊಳ್ಕೊಂಬಂದಿದ್ದೀನಿ. ಇದು ತುಂಬ ಕ್ಲೀನಾಗೆ ತೊಳಿಬೇಕು, ಯಾಕಂದ್ರೆ ಸಣ್ಣ ಮಣ್ಣು ಇರುತ್ತೆ, ಕಟ್ಟಲ್ಲೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ 2 ಸತಿ ಇದನ್ನು ಸೊಪ್ಪು ವಾಶ್ ಮಾಡ್ಕೊಂಡು ಬರಬೇಕು. ಇವಾಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಇದಕ್ಕೆ ಏನು ಹಾಕೋದಂತೆ ಅದನ್ನು ತೋರಿಸ್ತೀನಿ. ನೋಡಿ, 1 ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಪಳಕು, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಡಲೆ ಬೀಜದ ಪುಡಿ. ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ರಾತ್ರಿ ಹೊತ್ತು ಒಂದು ಬಟ್ಲು ಕಡಲೆ ಬೀಜ ನೆನೆಹಾಕಿ ಬೆಳಗ್ಗೆ ಎದ್ದು ಮುಖ ತೊಳೆದು ಹಸಿ ಕಡಲೆ ಬೀಜ ತಿನ್ನಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಲ್ಟ್ಗೆ ಅದಕ್ಕೆ ಇದಕ್ಕೆ ಏನೂ ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ಕಡಲೆ ಬೀಜ ತುಂಬ ಯೂಸ್ ಮಾಡಿ ಅಂತ. ಬೇಸಿಗೆ ದಿನ ಇದೆ, ಸೊಪ್ಪು ಯೂಸ್ ಮಾಡಿ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಬಾಣಲೆ ಇಟ್ಕೋಬೇಕು. ನೋಡಿ, ಎಣ್ಣೆ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಅಷ್ಟೇ ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ, ಎಣ್ಣೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ. ನೋಡಿ, ಇವಾಗ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಇವಾಗ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು, ಇದಕ್ಕೆ ಜಾಸ್ತಿನೂ ಉಪ್ಪು ಹಾಕಬೇಡಿ, ಯಾಕಂದ್ರೆ ಜಾಸ್ತಿ ಉಪ್ಪು ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಸೊಪ್ಪು ಹಾಕಿ ಒಂದು 2 ನಿಮಿಷ ಬಿಡೋಣ. ನೋಡಿ, ಸೊಪ್ಪು ಹಾಕ್ತಾಯಿದ್ದೀನಿ. ಈ ಸೊಪ್ಪು ಮಾಡ್ಕೊಂಡು ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತಂತೆ. ಈ ಕಡೆ ಎಲ್ಲ ಬಸ್ಸಾರಿಗೆಲ್ಲ ಯೂಸ್ ಮಾಡ್ತಾರೆ, ಬಸ್ಸಾರಿಗಿಂತ ಪಲ್ಯ ಮಾಡ್ತೀನಿ ನೋಡಿ, ಸೂಪರಾಗಿರುತ್ತೆ. ಇದೊಂದು ಪಲ್ಯ ಮಾಡೋದ್ರಿಂದ ನಿಮಗೂ ಖುಷಿಯಾಗುತ್ತೆ. ಮಾಡಿಕೊಂಡು ತಿಂದು ನೋಡಿಬಿಟ್ಟು ಹೇಳಿ. ನೋಡಿ ಹೇಗಾಗಿದೆ ಅಂತ. ಈ ಥರ ತಿರುಗಿಬಿಟ್ಟು 1-2 ನಿಮಿಷ ನಾವು ಇದನ್ನು ಮುಚ್ಚೋಣ. ನೀರೇನು ಹಾಕೋಕ್ಕೆ ಹೋಗಬೇಡಿ, ನೀರು ಹಾಕ್ದೇ ಮಾಡಬೇಕಿದು, ಅಂದರೆ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ಇದನ್ನು 1-2 ನಿಮಿಷ ಬೇಯಕ್ಕೆ ಬಿಡೋಣ. ಆಮೇಲೆ 1-2 ನಿಮಿಷ ಆದ ನಂತರ ತೆಗೆದು ನಾನು ತೋರಿಸ್ತೀನಿ. ನೋಡಿ ಹೇಗೆ ರೆಡಿಯಾಗಿದೆ ಅಂತ. ನೀರೇ ಹಾಕಿಲ್ಲ ನಾವು, ತಳನೂ ಸೀದೋಗಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಸಖತ್ತಾಗಿರುತ್ತೆ ಇದು. ಇವಾಗ ನಾನು ಕಡಲೆ ಬೀಜದ ಪೌಡ್ರ್ ತೋರಿಸಿದ್ನಲ್ವ, ಅದನ್ನ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದನೇ ಅರ್ಧ ಸೂಪರಾಗಿರೋದಿದೆ ಟೇಸ್ಟು. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಅರ್ಧ ಬಟ್ಲು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಬಟ್ಲಿಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಾನು 2 ಕಟ್ ಸೊಪ್ಪು ತೊಗೊಂಡಿದ್ದೆ, ಅದ್ರ ಕರಿಗೆ ಇಷ್ಟೇ ಆಗಿದೆ. ಆದರೆ ನೀವು 2-3 ಜನ ನೋಡಿಬಿಟ್ಟು 4 ತೊಗೊಂಡು ಮಾಡ್ಕೋಬೋದು. ನಾನು 2 ಕಟ್ ಸೊಪ್ಪಿಂದ ಮಾಡಿದ್ದೀನಿ. ಈ ಸೊಪ್ಪು ನಿಮಗೆ ಚಿಲ್ಕರಿ ಸೊಪ್ಪು, ಆಮೇಲೆ ನಮ್ಮ ಕಡೆ ಕಿರ್ಸಾಲೆ ಪಲ್ಯ ಅಂತೀವಿ. ಈ ಸೊಪ್ಪಿಂದ ನಾನು ಪಲ್ಯ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.